RSS ಇವತ್ತು ಹುಟ್ಟಿಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೂ ಹುಟ್ಟಿದೆ ಅದು. ಕೋಲಾರದಲ್ಲಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಪ್ರಿಯಾಂಕ್ ಖರ್ಗೆ ನಿಮಗೆ ತಾಕತ್ತಿದ್ದರೆ ಮೊದಲು RSS ಬಗ್ಗೆ ಮಾತನಾಡುವುದನ್ನು ಬಿಡಿ ಎಂದು ಕೋಲಾರದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದರು. ಬಿಜೆಪಿಯನ್ನು ಟಾರ್ಗೆಟ್ ಮಾಡಲು ಅಲ್ಲ ನಿಮ್ಮನ್ನು ಮಂತ್ರಿ ಮಾಡಿರೋದು, ಸರ್ವರಿಗೂ ನ್ಯಾಯ ಮಾಡೋದಕ್ಕೆ ಸರ್ಕಾರ ಇರೋದು ಎಂದು ಅವರು ಹೇಳಿದ್ದಾರೆ. ಇದನ್ನು ಮಾಡಿಲ್ಲವೆಂದರೆ ಗೃಹ ಮಂತ್ರಿ ಆಗಿರೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇರುವವರ ಪಟ್ಟಿ ಮಾಡುತ್ತಿದ್ದಾರೆ. ನಾನು ಗೃಹ ಸಚಿವರಿಗೆ ಖಾರವಾಗಿ ಪತ್ರ ಬರೆದಿದ್ದೇನೆ. RSS ಇವತ್ತು ಹುಟ್ಟಿಲ್ಲ, ಅವರ ಅಪ್ಪ ಹುಟ್ಟೋದಕ್ಕೂ ಮುಂಚೆ ಹುಟ್ಟಿರೋದು. RSS ಹುಟ್ಟಿ 100 ವರ್ಷವಾಗಿದೆ. ನೋಂದಣಿ ಮಾಡಬೇಕಂತ ಅವತ್ತು ಇರಲಿಲ್ಲ, ಇವತ್ತೂ ಇಲ್ಲ. RSS ಸ್ವಯಂ ಸೇವಕ ಸಂಘ, ಅಲ್ಲಿ ಸದಸ್ಯತ್ವವೇ ಇಲ್ಲ. ಸ್ವಯಂ ಸೇವಕ ಮಾಡೋದಕ್ಕೆ ನೋಂದಣಿ ಅವಶ್ಯಕತೆ ಇಲ್ಲ ಎಂದರು. ಅವರು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಇದರಲ್ಲಿ ಕ್ಷೇತ್ರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದಾರೋ ಅವ್ರದೆಲ್ಲ ನೋಟ್ ಮಾಡಿಸ್ತಾವ್ರೆ. ಏನು ಸಣ್ಣ ಮಾತು ಬರಂಗಿಲ್ಲ, ತಗೊಂಡೋಗಿ ಆಗ್ಲೇನೆ ಜೈಲಿಗೆ ಹಾಕ್ತಾವ್ರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿ, ನೆನ್ನೆನೆ ಪತ್ರ ಬರ್ದಿದ್ದೀನಿ ನಾನು, ನೆನ್ನೆನೆ ಬರ್ದಿದ್ದೇನೆ ಅವ್ರಿಗೆ. ಈ ತರ ನೇರವಾಗಿ ಮಾತಾಡಿದ ಮೇಲೆ ನೀವೇ ಬಿಲ್ ಕೂಡ ಪಾಸ್ ಮಾಡಿದ್ದೀರಲ್ಲ. ಯಾರು ತಪ್ಪುಗಳನ್ನ ಬಿತ್ತರಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದರಲ್ಲಿ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ನಡ್ಕೊಳ್ತಾರೆ, ಅವ್ರಿಗೆಲ್ಲರನ್ನು ಶಿಕ್ಷಿಸಬೇಕು ಅಂತ ಮಾಡಿದಿರಲ್ಲ. ಎಲ್ಲಿ ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ ಹೋಮ್ ಮಿನಿಸ್ಟರ್ ಆಗಲಿಕ್ಕೆ ನಿಮ್ಗೆ ಆ ಗಟ್ಸ್ ಇದೆ ಅಂತಂದ್ರೆ RSS ಬಗ್ಗೆ ಮಾತಾಡೋದು ಬಿಡಿ, ಮೊದಲು ಇದನ್ನ ಮಾಡಿ. ಮೊದಲು ನಿಮ್ಗೇನಾದ್ರೂ ತಾಕತ್ತಿದ್ರೆ ಆ ಶಾಸಕನನ್ನ ಜೈಲಿಗೆ ಕಳಿಸಿ, ಆಮೇಲೆ ಬೇರೆಯವ್ರ ಮೇಲೆ ಕೇಸುಗಳಾಕಿ. ಬರೀ ನಿಮ್ಮನ್ನ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕಲ್ಲ ಒಂದು ಮಂತ್ರಿ ಮಾಡೋದು. ನ್ಯಾಯ ಇರ್ತಕ್ಕಂಥದ್ದು, ಸಂವಿಧಾನ ಇರ್ತಕ್ಕಂಥದ್ದು, ಸರ್ವರಿಗೂ ನ್ಯಾಯ ಕೊಡಬೇಕು, ಸರ್ವರನ್ನು ಶಿಕ್ಷಿಸಬೇಕು. ಆ ಕೆಲಸ ಮಾಡಕ್ಕೆ ಸರ್ಕಾರ ಇರೋದು. ಇದನ್ನ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಗೃಹ ಮಂತ್ರಿ ಆಗಿ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಪ್ರಿಯಾಂಕಾ ಖರ್ಗೆ ಹೇಳಿದ ತಕ್ಷಣ ಎಲ್ಲವೂ ನೋಂದಣಿ ಆಗಲ್ಲ. RSS ಇವತ್ತು ಹುಟ್ಟಿಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೂ ಹುಟ್ಟಿದೆ ಅದು. 100 ವರ್ಷ ಆಗೋಯ್ತು ಈಗಾಗಲೇ. ಇವರಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೆ ಹುಟ್ಟಿರೋದು ಅದು. ಆವತ್ತು ನೋಂದಣಿ ಮಾಡ್ಬೇಕಂತ ಆವತ್ತೂ ಇರಲಿಲ್ಲ, ಇವತ್ತಿಗೂ ಕೂಡ ನೋಂದಣಿ ಮಾಡಬೇಕು ಸಂಘಗಳು ಅಂತ ಏನಿಲ್ಲ. ನಿಮ್ಮಲ್ಲಿ ಏನಾದ್ರೂ ಕೈ ಚಾಚಿ ಬಂದು, ಅಪ್ಪ ಏನಾದ್ರೂ ಕೊಡಿ, ನಮಗೇನು ಗತಿ ಇಲ್ಲ, ಸಹಾಯ ಮಾಡಿ ಅನ್ನಂಗಿದ್ರೆ ಅದು ನೋಂದಣಿಯಾಗಿರ್ಬೇಕು. RSS ಬ್ಯಾನ್ ಆದಾಗ ನೆಹರು ಕಾಲನ್ನು ಯಾರೂ ಹಿಡಿದಿಲ್ಲ. ಪ್ರಿಯಾಂಕ್ ಖರ್ಗೆ ಯಾರದ್ದಾದರೂ ಹಿಡಿದಿರುತ್ತಾರೆ. ಅವರು ಇವತ್ತಿಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕಾಲು ಹಿಡಿದುಕೊಳ್ಳುತ್ತಾರೆ. ಇವರಿಗೆ ಸ್ವಂತ ಶಕ್ತಿ ಇಲ್ಲ. ಕಾಂಗ್ರೆಸ್ ಗುಲಾಮಗಿರಿ, ದೇಶ ಕಟ್ಟುವರು ಭಾರತಾಂಬೆಯ ಕಾಲು ಹಿಡಿಯುತ್ತಾರೆ. ಸೋನಿಯಾ ಗಾಂಧಿ ಕಾಲು ಹಿಡಿಯುವುದಿಲ್ಲ ಎಂದು ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಈಶ್ವರ್, CTV ನ್ಯೂಸ್, ಕೋಲಾರ. RSS ಇವತ್ತು ಹುಟ್ಟಿಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೂ ಹುಟ್ಟಿದೆ ಅದು.